ನಮ್ಮ ವೈಯಕ್ತಿಕ ಸಿದ್ಧಾಂತಗಳನ್ನು ಬದಿಗಿರಿಸಿ ಪ್ರತಿಯೊಬ್ಬ ವ್ಯಕ್ತಿ ನಮ್ಮವರು ಎಂಬ ಭಾವನೆಯಲ್ಲಿ ಕಂಡಾಗ ದೇಶದಲ್ಲಿ ಐಕ್ಯತೆಯನ್ನು ಕಾಣಲು ಸಾಧ್ಯ ಎಂದು ತೀರ್ಥಹಳ್ಳಿ ಚರ್ಚಿನ ಧರ್ಮಗುರು ವಂದನೀಯ ವೀರೇಶ್ ಮೊರಾಸ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಉಡುಪಿ ವಲಯ ಮಟ್ಟದ ಕ್ರೈಸ್ತ ಐಕ್ಯತಾ ಸಪ್ತಾಹದ ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸಿ ಸಂದೇಶವನ್ನು ನೀಡಿದ್ದಾರೆ. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕವಿಗಳು ಹಾಡಿ ಹೊಗಳಿದ್ದು, ಅದರಂತೆ ಬಾಳಲು ಪ್ರತಿಯೊಬ್ಬರು ಒಗ್ಗಟ್ಟಿನಿಂದ ಬದುಕಿದಾಗ ಮಾತ್ರ ಸಾಧ್ಯವಾಗುತ್ತೆ. ವಿವಿಧ ಕ್ರೈಸ್ತ ಸಭೆಗಳು ಒಂದಾಗಿ ದೇಶದಲ್ಲಿನ ಸಮಸ್ಯೆಗಳಿಗೆ ದನಿ ಎತ್ತುವ ಕಾರ್ಯ ನಡೆಯಬೇಕು. ಈ ಮೂಲಕ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಭಾವನೆಯನ್ನ ಮೂಡಿಸಲು ಸಾಧ್ಯವಿದೆ ಎಂದಿದ್ದಾರೆ. ಐಕ್ಯತಾ ಸಭೆಯ ನೇತೃತ್ವ ವಹಿಸಿದ ಉಡುಪಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಮಾತನಾಡಿ, ಪರರ ಕಷ್ಟ ಸಂಕಷ್ಟಗಳಿಗೆ ನಾವು ಸ್ಪಂದಿಸುವುದರ ಮೂಲಕ ಐಕ್ಯತಾ ಮನೋಭಾವವನ್ನು ವೃದ್ಧಿಗೊಳಿಸಬೇಕು. ಪರರ ನೋವಿಗೆ ದನಿಯಾದಾಗ ಅವರಲ್ಲಿ ಪರಮಾತ್ಮನನ್ನ ಕಾಣಲು ಸಾಧ್ಯವಿದೆ. ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಮರೆತು ಜೊತೆಯಾಗಿ ಸಾಗಬೇಕಾದ ಅನಿವಾರ್ಯತೆ ಇದೆ ಎಂದಿದ್ದಾರೆ. ಸಿಎಸ್ಐ ಸದರ್ನ್ ಡಯಾಸಿಸ್ ಧರ್ಮಾಧ್ಯಕ್ಷರಾದ ವಂದನೀಯ ಹೇಮಚಂದ್ರ ಕುಮಾರ್ ಮಾತನಾಡಿ, ಐಕ್ಯತಾ ಸಪ್ತಾಹ ಕ್ರೈಸ್ತ ಸಭೆಗಳನ್ನು ಬಲಗೊಳಿಸಲು ಸಹಕಾರಿಯಾಗಲಿ. ಈ ಮೂಲಕ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಲಿ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕ್ರೈಸ್ತ ಐಕ್ಯತಾ ಆಯೋಗದ ರಾಷ್ಟ್ರೀಯ ಸಮಿತಿ ಸದಸ್ಯ ಹಾಗೂ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಡೆನಿಸ್ ಡೆಸಾ, ಧರ್ಮ ಪ್ರಾಂತ್ಯದ ಕುಲಪತಿ ವಂದನೀಯ ಸ್ಟೀಫನ್ ಡಿಸೋಸ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಈಗಿನ ಜಗದ್ಗುರುಗಳು ಪೋಪ್ ಲಿಯೋ ಅವರು ನಮ್ಮ ಇಡೀ ಪವಿತ್ರ ಧರ್ಮಸಭೆಗೆ ಮಾತ್ರವಲ್ಲ, ಬದಲಾಗಿ ಇಡೀ ನಮ್ಮ ಜಗತ್ತಿಗೆ ಒಂದು ಬೋಧನೆಯನ್ನು ನೀಡಿದ್ದಾರೆ. ಇಲೆಕ್ಸಿತೆ, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ಅಂತೆ ನೀವು ಪರರನ್ನು ಪ್ರೀತಿಸಿರಿ. ಪರರ ಕಷ್ಟ ಸಂಕಷ್ಟಗಳಿಗೆ, ಪರರ ನೋವಿಗೆ ನೀವು ಸ್ಪಂದಿಸಿರಿ. ಪರರಲ್ಲಿ ಪರಮಾತ್ಮನನ್ನು ಕಾಣಲು ಪ್ರಯತ್ನಿಸಿರಿ. ಇದು ಅವರು ನೀಡಿದ ಈ ಪತ್ರದ ಸಂದೇಶ ಅಥವಾ ಸಾರಾಂಶ ಎಂದು ನಾವು ಹೇಳಬಹುದು. ಅದೇ ರೀತಿ ನಾವು ಪ್ರಬೋಧನೆಯಲ್ಲಿ ವಂದನೀಯ ಸ್ವಾಮಿ ವೀರೇಶ್ ಮೊರಾಸ್ರವರು ಪ್ರಸ್ತುತ ಪರಿಗತಿಯ ಬಗ್ಗೆ ನಮಗೆ ಒಂದು ರೀತಿಯ ವಿಶ್ಲೇಷಣೆಯನ್ನು ನೀಡಿದರು. ನಾವು ಯಾವುದಕ್ಕೋಸ್ಕರ ಐಕ್ಯತೆಯಲ್ಲಿ ಬಾಳಬೇಕು, ನಾವು ಯಾಕೆ ಒಂದಾಗಿ ಶ್ರಮಿಸಬೇಕು, ನಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಾವು ಜೊತೆಯಲ್ಲಿ ಸಾಗಬೇಕು ಎಂಬುದಾಗಿ. ಅದೇ ರೀತಿ ಇದನ್ನ ಶುಭ ಸಂದೇಶದಲ್ಲಿ ನಾವು ಕತ್ತಲೆಯಲ್ಲಿ ಜ್ಯೋತಿಗಳಾಗಲು ಯೇಸು ಕರೆ ನೀಡಿದ್ದಾರೆ. ಅವರ ಪ್ರಾರ್ಥನೆ ಒಂದೇ ಆಗಿತ್ತು, ಪಿತದೇವರೇ, ನಾವು ಒಂದಾಗಿರುವಂತೆ ಇವರೆಲ್ಲರೂ ಒಂದಾಗಿರಲಿ.